ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನಮ್ಮೊಂದಿಗೆ ಒಂದು ಕಾರ್ಡ್ಬೋರ್ಡ್ ಮೇಕಿಂಗ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಎಕ್ಸ್ಕರ್ಷನ್ ಇತ್ತು, ಅಂದರೆ ಒಂದು ಪಿಕ್ನಿಕ್ ಥರ ಫೀಲ್ಡ್ ಟ್ರಿಪ್ ಇತ್ತು. ಮಕ್ಕಳಿಗೆಲ್ಲ ನಾವು ಕಾರ್ಡ್ಬೋರ್ಡನ್ನು ಒಂದು ವೇಸ್ಟಿಂದ ರೀಸೈಕಲ್ ಮಾಡಿ ಒಂದು ವೇಸ್ಟೇಜಿಂದ ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಒಂದು ಈ ಪಿಕ್ನಿಕನ್ನು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಸ್ಕೂಲಿಂದ 1 ಗಂಟೆ ದೂರದಲ್ಲೇ, ಅಂದರೆ ಬಿಹಾರದ ಒಂದು ಡಿಸ್ಟಿಕಲ್ಲೇ ಈ ಒಂದು ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ನಾವು ಕರ್ಕೊಂಡು ಹೋಗಿದ್ವಿ. ಸ್ಕೂಲ್ ಬಸ್ಸಿಂದನೇ ಹೋಗಿದ್ವಿ. ತುಂಬ ದೂರ ಏನಿಲ್ಲ, ಸಮೀಪದಲ್ಲೇ ಇದೆ. ಸೊ ಗ್ರೇಡ್ 3ಇಂದ ಗ್ರೇಡ್ 5ವರೆಗೂ, 3ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗಿನ ಮಕ್ಕಳಿಗೆ ಈ ಒಂದು ವಿಶೇಷವಾದ ರೀಸೈಕಲ್ ಮಾಡಿಬಿಟ್ಟು ಯಾವ ರೀತಿ ಕಾರ್ಡ್ಬೋರ್ಡ್ ತಯಾರಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಯಾವುದೇ ಫ್ಯಾಕ್ಟ್ರಿ ಇದರಲ್ಲಿ ತುಂಬ ಕೆಟ್ಟ ವಾಸನೆ ಇರುತ್ತೆ, ಫ್ಯಾಕ್ಟ್ರಿ ಇರುತ್ತಲ್ಲ. ಸೊ ಹೀಗಾಗಿ ಬಯೋಡಿಗ್ರೇಡಬಲ್ ಇದ್ದರೆ ಇನ್ನೂ ಜಾಸ್ತಿ ಸ್ಮೆಲ್ ಇರುತ್ತೆ. ಸೊ ಎಲ್ರಿಗೂ ಮಾಸ್ಕನ್ನು ಪ್ರೊವೈಡ್ ಮಾಡಲಾಗಿತ್ತು. ಸೊ ನೋಡಿ ಮಕ್ಕಳೆಲ್ಲ ಯಾವ ರೀತಿ ಅಂತ, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇತ್ತು. ನಾವು ಹೋಗಿದ್ದು ಬರೀ 3ರಿಂದ 4 ಗಂಟೆ ಟ್ರಿಪ್ಗೆ. ನೋಡಿ ಮಕ್ಕಳು ಏನೆಲ್ಲ ತಂದಿದ್ದಾರೆ, 10-15 ದಿನಕ್ಕೆ ಹೋಗೋಷ್ಟು ಸ್ನ್ಯಾಕ್ಸ್ ಎಲ್ಲ ತಂದಿದ್ದಾರೆ. ಸೊ ಸ್ನ್ಯಾಕ್ಸ್ ಆರ್ ನಾಟ್ ಅಲೌಡ್. ಹೀಗಾಗಿ ನಾವೆಲ್ಲ ಸ್ನ್ಯಾಕ್ಸನ್ನು ಸೀಸ್ ಮಾಡ್ತಾ ಇದ್ವಿ. ಒಂದೊಂದು ಮಗು ಇಷ್ಟೆಲ್ಲ ಸ್ನ್ಯಾಕ್ಸ್ ತಂದಿತ್ತು ಟ್ರಿಪ್ಗೋಸ್ಕರ. ಸೊ ಇವತ್ತು ನಾವು ಈ ರೀತಿ ಕಾರ್ಡ್ಬೋರ್ಡನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ, ನೋಡಿ ಇದೊಂದು ಫ್ಯಾಕ್ಟ್ರಿ ಇದೆ, ಚಿಕ್ಕದಾದಂಥ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಸೆಟಪ್ಪನ್ನು ಮಾಡಿದ್ದಾರೆ. ಸೊ ಈ ಫ್ಯಾಕ್ಟ್ರಿಯ ರಾ ಮಟೀರಿಯಲ್ ಬಂದುಬಿಟ್ಟು ಭತ್ತ ಅಂತಾರಲ್ಲ, ಭತ್ತದ ನಾವು ಕೌಳಿ ಅಂತೀವಿ, ಅದ್ರ ಮೇಲಿನ ಸಿಪ್ಪೆ. ಈ ಒಂದು ಫ್ಯಾಕ್ಟ್ರಿಯ ಓನರ್ದು ರೈಸ್ ಮಿಲ್ ಇದೆ. ಸೊ ರೈಸ್ ಮಿಲ್ಲಿಂದಂಥ ಬಂದಂಥ ವೇಸ್ಟೇಜಿಂದ ಇವರು ಇನ್ನೊಂದು ವ್ಯಾಪಾರವನ್ನು, ಅಂದರೆ ಇನ್ನೊಂದು ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿದ್ದಾರೆ. ನೋಡಿ ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ನೋಡು, ಇಷ್ಟು ಚಿಕ್ಕ ಜಾಗದಲ್ಲಿ ಪಕ್ಕದಲ್ಲೇ ಇವ್ರದ್ದು ರೈಸ್ ಮಿಲ್ ಇದೆ. ರೈಸ್ ಮಿಲ್ಲಿಂದ ಬಂದಂಥ ವೇಸ್ಟೇಜ್ನೆಲ್ಲ ಮತ್ತು ಅದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿ, ಇನ್ನೂ ಹೆಚ್ಚಿನ ವೇಸ್ಟೇಜ್ನೆಲ್ಲ ಹಾಕಿ ಈ ರೀತಿ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿಬಿಟ್ಟಿದ್ದಾರೆ. ನೋಡಿ ಒಳಗಡೆ ಯಾವ ರೀತಿ ಇದೆಯಂತ. ಅದು ರೌಂಡ್ ಆಗಿದೆಯಲ್ಲ, ಅದು ಬಾಯ್ಲರ್. ಸೊ ಅದಕ್ಕಿಂತ ಮುಂಚೆ ಎಲ್ಲ ವೇಸ್ಟೇಜನ್ನು ನೋಡಿ ಒಂದು ಕಡೆ ಶೇಖರಣೆ ಮಾಡ್ತಾರೆ. ಇದು ನೋಡಿ, ಇದೆಲ್ಲ ವೇಸ್ಟೇಜ್. ಇದು ಭತ್ತವನ್ನು ಕೊಳಿಸಿ, ಅಂದರೆ ಭತ್ತದ ಸಿಪ್ಪೆಯನ್ನು ಕೊಳಿಸಿ, ಕೌಳಿಯ ಸಿಪ್ಪೆಯನ್ನು ಕೊಳಿಸಿ, ಆ ಒಂದು ಸಿಪ್ಪೆಯನ್ನು ಈ ಒಂದು ದೊಡ್ಡದಾದಂಥ ಒಂದು ಕುಕ್ಕರ್ ಏನಿದೆಯಲ್ಲ, ಬಾಯ್ಲರ್ ಏನಿದೆಯಲ್ಲ, ರೌಂಡಾಗಿ ತುಂಬ ಹೀಟ್ ಇದೆ ಇಲ್ಲಿ. ತುಂಬ ಮಕ್ಕಳಿಗೆ ಇಲ್ಲಿ ತನಕ ನಾವು ಕರ್ಕೊಂಬಂದಿರಲಿಲ್ಲ, ನಿಮಗೆ ನಾಲೆಜ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಅದು ಡ್ರೈ ವೇಸ್ಟೇಜ್ ಆಗಿ ಬರುತ್ತೆ. ನೋಡಿ ಆ ನೀರನ್ನು ಇಲ್ಲಿ ಬಿಡ್ತಾರೆ ಒಂದೊಂದು ಸ್ಟೆಪ್ಪಲ್ಲಿ. ಸೊ ಬಾಯ್ಲರಿಂದ ಬಂದಂಥ ಒಂದು ಪ್ರಾಡಕ್ಟನ್ನು, ಅಂದರೆ ಒಂದು ವಸ್ತುವನ್ನು ಈ ರೀತಿ ದೊಡ್ಡ ದೊಡ್ಡ ರೋಲರ್ ಒಳಗಡೆ ಹಾಕ್ತಾರೆ. ನೋಡ್ಬೋದು, ಹೀಟ್ ಇರುತ್ತೆ, ತುಂಬಾ ಹೀಟ್ ಇರುತ್ತೆ, ತುಂಬಾ ಗಬ್ಬು ಸ್ಮೆಲ್ ಇರುತ್ತೆ. ಸೊ ಶೀಟ್ ಥರ ಇದು ಹೋಗ್ತಾ ಇದೆ. ನೋಡಿ, ಇದಷ್ಟು ಡ್ರೈ ಆಗಿಲ್ಲ, ಇನ್ನೂ ಇದು ಸ್ವಲ್ಪ ಮೆತ್ತಗಿನೇ ಇದೆ. ಆ ಮೆತ್ತಗಿರೋಂಥ ಒಂದು ಶೀಟನ್ನು ಇವರು ದೊಡ್ಡ ದೊಡ್ಡ ರೋಲರ್ಸ್ ಎಲ್ಲಲ್ಲೇ ಹಾಕಿ ತಿರುಗಿಸ್ತಾನೆ ಇದನ್ನು ಡ್ರೈ ಮಾಡ್ತಾರೆ. ನೋಡಿ ಯಾವ ರೀತಿ ಡ್ರೈ ಆಗ್ತಾ ಇದೆ ಅಂಥೇಳಿ. ಈ ರೀತಿ ಶೀಟನ್ನು, ಕಾರ್ಡ್ಬೋರ್ಡನ್ನು ನೀವೆಲ್ಲ ಕಡೆ ನೋಡಿರ್ಬೋದು. ಪ್ಯಾಕೇಜಿಂಗೋಸ್ಕರ ಕೂಡ ಯೂಸ್ ಮಾಡ್ತಾರೆ ಅಮೆಝಾನ್ ಕಡೆಯಿಂದೆಲ್ಲ. ಸೊ ಇದು ಒಂದು ಚಿಕ್ಕ ಹಳ್ಳಿಯಲ್ಲಿದೆ, ಬಿಹಾರದ ಒಂದು ಚಿಕ್ಕ ಹಳ್ಳಿ. ಇವ್ರಿಗೆ ಮಲ್ಟಿಪಲ್ ವೆಂಚರ್ಸ್ ಇದೆ. ಸೊ ಇದನ್ನು ಸೈಡ್ ಬಿಸ್ನೆಸ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಾರ್ಡ್ಬೋರ್ಡ್ನ ಶೀಟ್ ಬರ್ತಾ ಇದೆ ಹೊರಗಡೆಯಿಂದ, ಇವರು ಮ್ಯಾನ್ಯುವಲಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಕಟ್ ಮಾಡಿ ಈ ಒಂದು ಸೈಜ್ನ ಕಾರ್ಡ್ಬೋರ್ಡ್ ಶೀಟನ್ನು ಇವರು ರೆಡಿ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಫೈನಲ್ ಪ್ರಾಡಕ್ಟ್. ತುಂಬ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, ಬಟ್ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೊಕ್ಕದಾಗಿ, ತುಂಬ ಚೆನ್ನಾಗಿ, ತುಂಬ ಪ್ರಾಫಿಟೇಬಲ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಂಥ ಒಂದು ಪ್ರಾಡಕ್ಟ್ ಏನಿದೆಯಲ್ಲ, ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸ್ಕೂಲಿಂದನೇ ನಮಗೆ ಲಂಚ್ ಎಲ್ಲ ಪ್ರೊವೈಡ್ ಆಗಿತ್ತು. ಲಂಚ್ ಬಂದಿತ್ತು ಸ್ಕೂಲಿಂದನೇ. ರೆಸಿಡೆನ್ಷಿಯಲ್ ಸ್ಕೂಲ್ ಇರೋದ್ರಿಂದ ನಾವು 3 ಟೈಮ್ ಸ್ಕೂಲಲ್ಲೇ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್ ಎಲ್ಲ ಸ್ಕೂಲಿಂದ ತೊಗೊಳ್ತೀವಿ. ಸೊ ಹೊರಗಡೆಯಿಂದ ಅಲ್ಲಿಂದ ಕೊಟ್ಟಿದ್ದಲ್ಲ, ಮಕ್ಕಳೆಲ್ಲ ಲಂಚ್ ಮಾಡಿಬಿಟ್ಟು ಬೈ 2:30 ವಿ ಆರ್ ಬ್ಯಾಕ್ ಟು ಸ್ಕೂಲ್. ನಿಮಗೆ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್.